ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಈಸಿ ವೇ ಎಜುಕೇಶನ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಕಡ್ಡಾಯವಾಗಿ SSLC ವಾರ್ಷಿಕ ಪರೀಕ್ಷೆಯಲ್ಲಿ ಬೀಳುವಂತ 2 ಅಂಕದ ಪ್ರಶ್ನೆಯನ್ನ ತಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೀನಿ. ಪ್ರಶ್ನೆ 2 ಅಂಕದ್ದಾಗಿರುತ್ತೆ ಅಂತ ಹೇಳ್ಕೊಡ್ತೀನಿ. ಸಮಾಂತರ ಶ್ರೇಣಿಯಲ್ಲಿರುವಂತಹ ಒಂದು ಸಮಸ್ಯೆ 2 ಅಂಕದ್ದು ಕಡ್ಡಾಯವಾಗಿ 100% ಅಲ್ಲ 1000% ಈ ರೀತಿಯ ಒಂದು ಪ್ರಶ್ನೆ ಬರ್ತೈತಿ. ಕೆಲವು ಮಕ್ಕಳಿಗೆ ಇಲ್ಲಿ ಕನ್ಫ್ಯೂಸ್ ಆಗುತ್ತೆ. ಏನಂತ ಕೊಟ್ಟಿರ್ತಾರೆ, ಓದಿರ್ತಾರೆ, ಆದ್ರೆ ಯಾವ ಸೂತ್ರವನ್ನ ಇಲ್ಲಿ ಹಚ್ಬೇಕು, ಯಾವ್ದನ್ನ ಸೂತ್ರವನ್ನ ಬಳಸಬೇಕು, AN ಬಳಸಬೇಕಾ ಅಥವಾ SN ಬಳಸಬೇಕಾ ಅಂತ ಬಹಳ ಮಕ್ಕಳಲ್ಲಿ ಕನ್ಫ್ಯೂಷನ್ ಇದೆ. ಈ ಕನ್ಫ್ಯೂಷನ್ ಅನ್ನ ನಾನು ಇವತ್ತು ನಿಮ್ಗ ದೂರ ಮಾಡ್ತೀನಿ. ಹಾಗಾದ್ರೆ ಇಲ್ಲಿ ಮೊತ್ತ ಅಂತ ಬಂತಂತ ತಿಳಿರಿ. ಮೊತ್ತ ಬಂತಂದ್ರೆ ಸಮ್ ಆಫ್ ನಂಬರ್ಸ್ ಅಂತಾರೆ. ಇಂಗ್ಲಿಷ್ನೊಳಗೆ ಏನಂತಾರೆ? ಸಮ್ ಆಫ್ ನಂಬರ್ಸ್. ಹಾಗಾದ್ರೆ ಸಮ್ ಆಫ್ ನಂಬರ್ಸ್ ಅಂದ್ರೆ SN ಅನ್ನ ಈ ಸೂತ್ರವನ್ನ ಬಳಸಿ ಈ ಲೆಕ್ಕವನ್ನ ಮಾಡ್ಬೇಕಾಗುತ್ತೆ. ಹಾಗಾದ್ರೆ ಲೆಕ್ಕವನ್ನ ಮಾಡೋಕ್ಕಿಂತ ಮುಂಚೆ ಮಕ್ಕಳಲ್ಲೊಂದು ನೆನಪಿಡಿ, ಇಲ್ಲಿ ಸಮಸಂಖ್ಯೆ ಇದೇನಾ ಅಥವಾ ಬೆಸ ಸಂಖ್ಯೆ ಇದೇನಾ? ಸಮಸಂಖ್ಯೆ. ಯಾವಾಗ್ಲೂ ಸಮಸಂಖ್ಯೆಯನ್ನು ಕೊಟ್ಟಿರ್ತಾರೆ. ಸಮಸಂಖ್ಯೆಯನ್ನ ಕೊಟ್ಟಾಗ ನಾವು ಸೂತ್ರದಲ್ಲಿ ಬಳಸೋದು ಬಹಳ ಈಸಿ ಆಗುತ್ತೆ. ಅದು ಹೇಗಂತ ಹೇಳ್ಕೊಡ್ತೀನಿ. ಇಲ್ಲಿ ಫಸ್ಟ್ ಸಮಸ್ಯೆಯನ್ನ ಬರ್ಕೊಳ್ಳಿ. 2, 4, 6, 8. ಹಾಗಾದ್ರೆ ನೀವು ಇಲ್ಲಿ ಏನ್ ತಗೋತೀರಿ? A ಅನ್ನೋದು ಏನಾಗಿರುತ್ತೆ? ಮೊದಲನೇ ಪದ. ಯಾವ್ದಿದೆ ಇಲ್ಲಿ ಮೊದಲನೇ ಪದ? 2. D ಅಂದ್ರೆ ಏನು? ಸಾಮಾನ್ಯ ವ್ಯತ್ಯಾಸ. ಸಾಮಾನ್ಯ ವ್ಯತ್ಯಾಸ ಅಂದ್ರೆ ಮುಂದಿನ ಸಂಖ್ಯೆಯಲ್ಲಿ ಹಿಂದಿನ ಸಂಖ್ಯೆಯನ್ನ ಕಳಿಬೇಕು. ಹಾಗಾದ್ರೆ 4 ಮೈನಸ್ 2 ಎಷ್ಟಾಗುತ್ತೆ? 2. 4ರಲ್ಲಿ 2 ಕಳೆದ್ರೆ 2 ಆಗುತ್ತೆ. ಹಾಗಾದ್ರೆ ಶ್ರೇಣಿಯ ಮೊದಲ 20 ಪದಗಳ ಸಂಖ್ಯೆ ಅಂದ್ರೆ ಯಾವುದು? n ಎಷ್ಟು ತಗೋತೀರಾ? 20. ಮೊತ್ತ ಅಂದ್ರೆ ಏನ್ ಹೇಳಿದೀನಿ ನಾನು? ಸಮ್ ಆಫ್ ನಂಬರ್ಸ್. ಹಾಗಾದ್ರೆ ಯಾವ ಸೂತ್ರವನ್ನ ಬಳಸ್ಬೇಕು ನೀವು? ಹಾಗಾದ್ರೆ SN ಎಷ್ಟು? ಹಾಗಾದ್ರೆ SN ಸೂತ್ರ ಎಲ್ಲಾ ಮಕ್ಕಳಿಗೆ ಬರ್ತೈತೆ ಅಂತ ತಿಳ್ಕೊಂಡಿದೀನಿ. SN n divided by 2 bracket 2a plus n minus 1 into d. ಹಾಗಾದ್ರೆ ಈ ಬೆಲೆಗಳನ್ನ ಸೂತ್ರದಲ್ಲಿ ಈಗ ಹಾಕೋಣ. n ಅಂದ್ರೆ ಎಷ್ಟಿದೆ? 29. ಹೀಗೆ ಹಿಂದೆ ಹೇಳಿದ್ದೆ, ಇಲ್ಲಿ ಸಮಸಂಖ್ಯೆ ಬಂದ್ರೆ ಕ್ಯಾಲ್ಕುಲೇಷನ್ ಮಾಡೋದು ತುಂಬಾ ಈಸಿ ಅಂತ. 20/2 ಇನ್ ಬ್ರಾಕೆಟ್ 2. ಇಲ್ಲಿ ಬಹಳ ಮಕ್ಕಳಿಗೆ ಕನ್ಫ್ಯೂಸ್ ಆಗುತ್ತೆ, ಇಲ್ಲಿ ಏನ್ ಇಟ್ಕೋಬೇಕು ಅಂತ. ಇಲ್ಲಿ 2 ಸಂಖ್ಯೆ ಮತ್ತು ಒಂದು ಚರಾಕ್ಷರದ ನಡುವೆ ಯಾವಾಗ್ಲೂ ಗುಣಾಕಾರ ಚಿಹ್ನೆ ಇರುತ್ತೆ. ಹಾಗಾದ್ರೆ 2ಕ್ಕೆ 2 ಬರ್ಕೊಂಡಿದೀವಿ. ಏನ ಬೆಲೆ ಎಷ್ಟಿದೆ? 2. ಬಹಳ ಮಕ್ಕಳು ಇದನ್ನ ಮರಿಬಾರ್ದು. ಇಲ್ಲಿ ಇಂಟು ಬರ್ದಿದೀವಿ, ಡೈರೆಕ್ಟ್ ಈ ಬ್ರಾಕೆಟ್ ಅನ್ನ ಬರೀತಾರೆ. ಹಾಗೆ ಮಾಡಬಾರ್ದು. ಯಾವ ಚಿಹ್ನೆ ಇದೆಲ್ಲ ಅದನ್ನ ಬರ್ಕೋಬೇಕು. ಇಲ್ಲಿ ಯಾವ ಚಿಹ್ನೆ ಇದೆ? ಪ್ಲಸ್ ಬ್ರಾಕೆಟ್ n ಅಂದ್ರೆ ಮತ್ತೆ ಎಷ್ಟು? 20 ಮೈನಸ್ 1. ಡಿ ಬೆಲೆ ಎಷ್ಟಿದೆ? 2. ಹಾಗಾದ್ರೆ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಕ್ಕೆ ಈಸಿ ಆಗುತ್ತೆ. 2 1 2 10 10. 2 ಇಂಟು 2 4. ಈ ಚಿಹ್ನೆಯನ್ನ ಮಾತ್ರ ತುಂಬಾ ನೆನಪಿಡಬೇಕು. ನೆಕ್ಸ್ಟ್ ಬ್ರಾಕೆಟ್ 20 ಮೈನಸ್ 1 ಇದೆ. 20ರಲ್ಲಿ 1 ಕಳೆದ್ರೆ ಎಷ್ಟು? 19. ಇಂಟು ಏನಿದೆ? 2 ಇದೆ. ಹಾಗಾದ್ರೆ ಫಸ್ಟ್ ಯಾವಾಗ್ಲೂ ನಾವು ಬ್ರಾಕೆಟ್ ಅನ್ನ ಬಿಡಿಸ್ಕೊಂಡು ಆಮೇಲೆ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಹಾಗಾದ್ರೆ 10 4ಕ್ಕೆ 4 19 38. ದಟ್ ಈಸ್ ಈಕ್ವಲ್ ಟು 10. 4 ಪ್ಲಸ್ 38 ಕೂಡಿಸಿದ್ರೆ ಎಷ್ಟು? 42. ಹಾಗಾದ್ರೆ ಇಲ್ಲೊಂದು ಈಸಿ ಮೆಥಡ್ ಹೇಳ್ಕೊಡ್ತೀನಿ ಮಕ್ಕಳೇ. ಯಾವಾಗ್ಲೂ 10 ಇಂಟು 42 ಗುಣಾಕಾರನ ಮಾಡ್ಕೋತ ಕೂಡೋ ಹಂಗಿಲ್ಲ. 1 ಇಂಟು 42 42. 0ಗೆ 0 ಇಟ್ರೆ ನಮಗೆ SN ನ ಬೆಲೆ ಸಿಗುತ್ತೆ. ದಯವಿಟ್ಟು ಎಲ್ಲರೂ ಈ ಸಮಸ್ಯೆಯನ್ನ ಬಿಡ್ಸಕ್ ಪ್ರಯತ್ನ ಮಾಡಿ. ಇದು ಕಡ್ಡಾಯವಾಗಿ ಈ ಪ್ರಶ್ನೆ SSLC ಪರೀಕ್ಷೆಯಲ್ಲಿ ಬಂದೇ ಬರುತ್ತೆ. ಥ್ಯಾಂಕ್ ಯು.